ಮುಖ್ಯಮಂತ್ರಿ ಮೊರೆ ಹೋಗಿದ್ದೀರಾ, ಉಪಮುಖ್ಯಮಂತ್ರಿ ಮೊರೆ ಹೋಗಿದ್ದೀರಾ. ಇವತ್ತು ನಿಮ್ಗೆ ಇದು ಆಗಿರೋದು ಅವತ್ತು ಸ್ವಲ್ಪ ಎಚ್ಚರಿಸ್ಕೊಂಡಿದ್ದಿದ್ರೆ ಇಷ್ಟು ದೂರ ಬರ್ತಿತ್ತ? ಸರ್, ಒಂದೇ ವಿಷಯಕ್ಕೆ ನಾನು ಬಂದು ಇಲ್ಲಿ ಹೇಳ್ತೀನಿ ಅಂತಂದ್ರೆ ಅವ್ರು ಅಲರ್ಟ್ ಆಗ್ಬಿಡ್ತಿದ್ರಲ್ಲ ಸರ್. ಮತ್ತೆ ನನಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಇವಾಗ ಸ್ಟಾರ್ಟಿಂಗು ಈ ತರ ಕಂಪ್ಲೇಂಟ್ ನಾನು FIR ಸರ್ ನಾನು ಕೊಟ್ಟಿದ್ದು ದೂರನಲ್ಲಿರೋದು ಇಲ್ಲಿಗಲ್ಲ ಅಂತ ಕೇಳಿದಾಗ ಅವರು 164 ಹೇಳಿಕೆ ಅಷ್ಟೇ ಇಂಪಾರ್ಟೆಂಟು, ಈ ಹೇಳಿಕೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ರು. ಅಂಡ್ ನಾನು 17ನೇ ತಾರೀಕು ಏನ್ ನಡೆದಿದೆ ಅದಕ್ಕೋಸ್ಕರ ನಾನು ಠಾಣೆ ಮೆಟ್ಲೇರಿದ್ದೀನಿ ಅಂತ ಗೊತ್ತು. ಅದು ಅಲ್ಲಿ ಇಲ್ಲ. ಯಾವಾಗ್ಲೂ ಅದೇ 2020 ನಾನು ಅವತ್ತು ಏನ್ ನಡೀತಾ ಆ ಕಂಪ್ಲೇಂಟ್ ಅಲ್ಲಿ ಹಳೇದೆಲ್ಲ ಯಾಕೆ ಡಿಲೇ ಆಯ್ತು ಅಂತ ಹೇಳ್ಕೊಂಡು ಬಂದಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕಂಪ್ಲೇಂಟ್ ಇಲ್ಲ. ಕೇಳಿದಕ್ಕೆ ಅವ್ರು ಹೇಳಿದ್ ಒಂದೇ ಮಾತು, 164 ಅಲ್ಲಿ ಏನಿದೆ ಅದು ಮಾತ್ರ ಇಂಪಾರ್ಟೆಂಟ್ ಅಂತ ಅಂದ್ರು. ಈಸಿಯಾಗಿ ಬೇಲ್ ಆಚೆ ತಗೊಬಂದ. ಆಮೇಲೆ ನಂಗೆ ಹೇಳಿದ್ರು ಯಾರೋ ಬೇಲ್ ಎಲ್ರಿಗೂ ಸಿಗುತ್ತೆ ಅಂತ ಅಂದ್ರು. ನಾನು ಸುಮ್ಮನಾದೆ. ಯಾವಾಗ ಅವನು ಕ್ವಾಶಿಗೆ ಹಾಕೊಂಡ ಹೈಕೋರ್ಟಿಗೆ, ಅವಾಗ ನಾವು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯ್ತು 2 FIR ಆಗಿದೆ. 21ನೇ ತಾರೀಕು ಒಂದು FIR ಆಗಿದೆ, 23ನೇ ತಾರೀಕು ಒಂದು FIR ಆಗಿದೆ. FIR 2 ಆಗೋದು ನನಗೆ ಗೊತ್ತೇ ಇಲ್ಲ. FIR ಅಂದ್ರೆ ಒಂದೇ ಇರ್ಬೇಕಂತೆ. ಸೊ ಮತ್ತೆ ಆ FIR ಅಲ್ಲಿ ಒಂದು ಸೆಕ್ಷನ್ನ ಒಂದು ತೆಗ್ದಿದ್ದಾರೆ, ಇನ್ನೊಂದು ಸೆಕ್ಷನ್ನ ಚೇಂಜ್ ಮಾಡಿದ್ದಾರೆ. ಏನಂತಕ್ಕೆ ಮಾಡಿದ್ರು ಅದು ಗೊತ್ತಾಗ್ಲಿಲ್ಲ. ಸಾಕ್ಷಿಗಳನ್ನ ಕರ್ಕೊಂಡಾಗ ಬೆದರಿಸಿದ್ದಾರೆ. ಇನ್ಸ್ಪೆಕ್ಟರ್ ಮುಂದೆನೆ ನೀವು ಆ ಸಾಕ್ಷಿನ ಕೊಡಬೇಕು ಅಂದವರು ಇವರೇ ಇಮಿಡಿಯೇಟ್ ತಗೊಂಡು 4-5 ದಿನ ಬಿಟ್ಟು ನನ್ನ ಹತ್ರ ಸಹಿ ಮಾಡಿಸ್ಕೋತಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮನು ಬೇಲ್ ತಗೊಂಡು ಆಚೆ ಬಂದ ಮೇಲೆ ಅವನು ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರ ಮುಖಾಂತರ FIR ಹಾಕಿದ್ದಾರೆ ನಿನ್ ಮೇಲೆ, ನಿನ್ ಫ್ರೆಂಡ್ ಮೇಲೆ ಬರ್ಬೇಕು ಅಂತ ಈ ತರ ರಾತ್ರಿ ಎಲ್ಲ ಕುತ್ಕೊಂಡು ಅಳೋ ತರ ಹೆದರಿಸಿದ್ದಾರೆ. ಇದೆಲ್ಲ ಪೊಲೀಸ್ ಸ್ಟೇಷನ್ ಇಂದ ಯಾಕೆ ನಡೀತಾ ಇದೆ? ಏನ್ ಉದ್ದೇಶ? ಹೆದರ್ಸೋದೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಅಂತ ನಾನು ನೊಂದು ಫಸ್ಟ್ ಆಫ್ ಆಲ್ ಹೋಗಿದ್ದೀನಿ. ನಾನು ಯಾರು ಸರ್ ಈ ತರ ಸುಮ್ಮನೆ ಇಲ್ದೇ ಇರೋ ಫೇಕ್ ಕಂಪ್ಲೇಂಟ್ ಇಟ್ಕೊಂಡು ಯಾರಾದ್ರೂ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರೋಕೆ ಹೋಗ್ತಾರಾ? ಮೇಡಮ್, ನಿಮಗೆ FIR ಕಾಪಿ ಕೊಟ್ಟರಲ್ಲ 3 ದಿನ ಆದ್ಮೇಲೆ ಅಂತ ಹೇಳಿದ್ರಿ. 3 ದಿನ ಆದ್ಮೇಲೆ ನಿಮ್ಗೆ FIR ಕಾಪಿ ಕೊಟ್ಟ ಮೇಲೆ ಅಟ್ಲೀಸ್ಟ್ ಅದನ್ನ ಲೀಗಲ್ ಆಗಿ ಯಾರ ಹತ್ರ ಒಪಿನಿಯನ್ ಕೇಳಕ್ ನಿಮ್ಗೆ ಏಕೆ ಮೀನ್ಸ್ ಅದ್ರ ಬಗ್ಗೆ ಯೋಚನೆ ಬರ್ಲಿಲ್ಲ? ನಾನು ಪೊಲೀಸ್ನ ಅಷ್ಟು ನಂಬಿದೆ ಸರ್. ಇವಾಗ ಅವರೇ ಹೇಳಿದ್ರಲ್ವಾ ಇದು ಇಂಪಾರ್ಟೆಂಟ್ ಅಲ್ಲ, 164 ಅಲ್ಲಿ ನೀವೇನ್ ಹೇಳಿಕೆ ಕೊಟ್ಟಿದ್ದೀರಾ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ವಾ, ನಾ ಅದನ್ನ ನಂಬ್ಕೊಂಡೆ. ಮೇಡಮ್, ನಿಮ್ಗೆ ಗೊತ್ತಿರ್ಲಿಲ್ವಾ FIR ಫಸ್ಟ್ ಇಂಪಾರ್ಟೆಂಟ್ ಅಂದ್ಬಿಟ್ಟು? FIR ದೇವರೇ ಗೊತ್ತಿಲ್ಲ ಸರ್ ನಂಗೆ. FIR ಕಂಪ್ಲೇಂಟ್ ಕಾಪಿ ಇದೆಲ್ಲ ನಂಗೆ ಗೊತ್ತೇ ಇಲ್ಲ. ಏನು ನನ್ನ ಕಾನೂನು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸರ್. ಜೀವನದಲ್ಲೇ ಫಸ್ಟ್ ಟೈಮ್ ನಾನು ಕಂಪ್ಲೇಂಟ್ ಕೊಡಕ್ ಹೋಗಿರೋದು. ಇವಾಗ ನಿಮ್ಗೆ ಇವಾಗ ಈ ಕೇಸಲ್ಲಿ ನಿಮಗೆ ಏನಾಗಬೇಕಾಗಿದೆ? ನನಗೆ ಯಾಕೆ ಅವರು ಮಹದೇವ ಅವರು ಈ ತರ ಮೋಸ ಮಾಡಿದ್ರು, ಯಾಕೆ ಅವನಿಗೆ ಸಪೋರ್ಟ್ ಮಾಡಿದ್ರು, ಹಾಗೆ ಇವ್ರಿಗೆ ಯಾರ್ಯಾರು ಸಂಬಂಧ ಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಸರ್. ಹಾಗೆ ಈ ಒಂದು ವ್ಯಕ್ತಿಯಿಂದ ನನಗೆ ಆ ಠಾಣೆ ಮೇಲೆ ನನ್ನ ಏನು ದೂರಿದೆ ಅದು ತನಿಖೆ ಆಗೋದು ನನಗೆ ಭಯ ಆಗ್ತಿದೆ. ಸೊ ಹಾಗಾಗಿ ನನಗೆ ಆ ಠಾಣೆ ಮೇಲೆ ನಂಬಿಕೆ ಇಲ್ಲ. ಬೇರೆ ಠಾಣೆಗೆ, ಅದು ಪ್ರಾಮಾಣಿಕ ಅಧಿಕಾರಿಗೆ ನಾವು ಆಗಲೇ ಎಲ್ಲ ಒಂದು ಪ್ರತಿಷ್ಠಿತ ಸಂಸ್ಥೆಗಳಿಗೆ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ಇದು CIDಗೆ ಕೊಡಿ, ಅವಾಗ ಗೊತ್ತಾಗುತ್ತೆ ಯಾರು ಹೆಂಗೆ ಮೋಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಪ್ರಾಮಾಣಿಕ ಅಧಿಕಾರಿಯಿಂದ ಇದೊಂದು ತನಿಖೆ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಓಕೆ, ಇವಾಗಲಾದ್ರೂ ನಿಮ್ಮ ಲಾಯರ್ ಬಂದ್ಬಿಟ್ಟು ಈ ಸ್ಟೇಷನ್ಗೆ ಹೋಗೋಣ ಅಂತ ಏನಾದರೂ ಹೇಳಿದ್ರ? ಇಲ್ಲ ನಿಮ್ಮ ಲಾಯರ್ ಇದುವರೆಗೂ ಅದ್ರ ಬಗ್ಗೆ ಮಾತಾಡಿಲ್ವಾ? ಇಲ್ಲ ಸರ್, ಲಾಯರ್ ಮೂಲಕನೇ ನಮಗೆ ಗೊತ್ತಾಗಿದ್ದು 2 FIR ಆಗಿದೆ. ನಾನು ಕೊಟ್ಟು ಕಂಪ್ಲೇಂಟ್ ಕಾಪಿಲಿರೋ ಏನು ಅಂಶಗಳು ಇದರಲ್ಲಿ ಇಲ್ಲ ಅಂತ ನನಗೆ ಬೈದ್ರು. ಏನು ಇಲ್ವಲ್ರಿ ಅಂತ ಗೊತ್ತಾದಾಗ ಕಂಪ್ಲೀಟ್ ಅಲ್ಲಿ ಸ್ಟೇಷನ್ ಅಲ್ಲಿ ಮೋಸ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗಿತ್ತು. ಈಗ ಏನ್ ಮೋಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಸ್ಥೆಗಳಿಗೆ ದೂರು ಕೊಟ್ಟಿದ್ದೀನಿ. ಸೊ ಹಾಗಾಗಿ ನನಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಬೇರೆ ಸ್ಟೇಷನ್ ವರ್ಗಾವಣೆ ಆಗಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.